ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೃಷ್ಣನ ಕಳಿಸಾಯಿತು. ಕೃಷ್ಣ ಕಳಿಸಿದಾದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅನಿಲ್ಗೆ ಒಂದು ಸ್ವಲ್ಪ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ನಿಮ್ಮ ಜೊತೆ ಸಲಾಡ್ದು ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ. ಒಂದೊಂದು ಸರಿ ಗಡಿಬಿಡಿ ಆಗಿಬಿಡುತ್ತೆ, ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ ನಾನು. ಇವತ್ತು ನಾನು ಚೆನ್ನಾದು ಸಲಾಡ್ ಮಾಡ್ತಾಯಿದ್ದೀನಿ. ಚೆನ್ನ ಜೊತೆಗೆ ಸ್ವಲ್ಪ ಬ್ರೋಕೊಲಿ, ಹಾಗೆಯೇ ಇದು ಏನಪ್ಪ ಲೆಟ್ಯೂಸ್, ಈ ಥರ ಒಂದಷ್ಟು ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಸ್ಪ್ರೌಟ್ಸ್ ಮಾಡ್ತೀನಿ, ಒಂದಿನ ಪನ್ನೀರ್, ಈ ಥರ ಎಲ್ಲ ಇರುತ್ತೆ. ಇವತ್ತು ಬಂದು ಇದು ಚೆನ್ನಾದು ಮಾಡ್ತಾಯಿದ್ದೀನಿ. ಕಾಬೂಲ್ ಚೆನ್ನ ರಾತ್ರಿಯಿಂದ ನೆನೆಸಿಟ್ಟಿದೆ, ಅದನ್ನು ಇವಾಗ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ವೆಜಿಟೇಬಲ್ ಸ್ಟೀಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಬ್ರೋಕೊಲಿ ಮತ್ತು ಸ್ವಲ್ಪ ಬೀನ್ಸ್ನ ಸ್ಟೀಮ್ ಮಾಡಿ ಕೊಡೋಣ, ಒಂದು ಸ್ವಲ್ಪ ಫ್ರೈ ಥರ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಆಗುತ್ತೆ ಅವ್ರಿಗೆ ಅಂತ ಹೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಅದರೊಟ್ಟಿಗೆ ಪನ್ನೀರ್ನ ಕೂಡ ಒಂದು ಸ್ವಲ್ಪ ಹಾಗೆ ಪೆಪ್ಪರು, ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿ ಒಂಚೂರು ಫ್ರೈ ಮಾಡಿ ಕೊಟ್ಟರೆ ಅದು ಸ್ನ್ಯಾಕ್ಸ್ಗಾಗುತ್ತೆ. ಇನ್ನು ಊಟಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಜೊತೆಗೆ ಸಲಾಡ್ ಇಷ್ಟನ್ನು ಕಳಿಸ್ತಾಯಿದ್ದೀನಿ. ಬೇರೆ ದಿನ ಸ್ವಲ್ಪ ಎಗ್ಗು ಇದೆಲ್ಲ ಆ್ಯಡ್ ಮಾಡಿರ್ತೀನಿ. ಎಗ್ ಜೊತೆಗೆ ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಮತ್ತು ಸ್ಪ್ರೌಟ್ಸ್ ಈ ಥರ ಎಲ್ಲ ಇರುತ್ತೆ. ಬಟ್ ಇವತ್ತು ಸ್ವಲ್ಪ ಸಿಂಪಲ್ ಆಗಿದೆ, ಅವ್ರಿಗೆ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇದೆಯಂತೆ, ಹಾಗಾಗಿ ಇವತ್ತು ತಿನ್ನೋಕ್ಕಾಗಲ್ಲ, ಸಿಂಪಲಾಗಿ ಕೊಡು ಸಾಕು ಸ್ವಲ್ಪ ಅಂತ ಅಂದರು. ಅದಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ನಾವು ವೆಜಿಟೇಬಲ್ಸ್ನ ಬೇಯಿಸೋದಕ್ಕಿಂತ ಸ್ಟೀಮ್ ಮಾಡ್ಕೊಂಡು ತಿಂದರೆ ಅದು ಇನ್ನೂ ಜಾಸ್ತಿ ಎಫೆಕ್ಟಿವ್, ಅಂದರೆ ಸ್ವಲ್ಪ ಜಾಸ್ತಿ ಹೆಲ್ತಿ ಅಂತ ಅನಿಸುತ್ತೆ. ಹಾಗಾಗಿ ನಾನು ಯೂಶ್ವಲಿ ಯಾವುದೇ ಆದ್ರೂ ಸ್ಟೀಮ್ ಮಾಡೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಸ್ಟೀಮಲ್ಲಿ ಬೇಗನೂ ಬೇಯುತ್ತೆ. ತುಂಬ ಜನ ಅನ್ಕೋಬೋದು ಸ್ಟೀಮಲ್ಲಿ ಬೇಗ ಬೇಯಲ್ಲ ಅಂತೇಳಿ. ಖಂಡಿತ ಇಲ್ಲ, ಚೆನ್ನಾಗಿ ಬೇಯುತ್ತೆ ಸ್ಟೀಮಲ್ಲಿ. ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಇವತ್ತಿನ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಇದ್ದೆ ನಾನು. ಬಟ್ ನಮ್ಮ ಕೃಷ್ಣ ನನಗೆ ಮುದ್ದೆ ಬೇಕು, ಅವಲಕ್ಕಿ ಬೇಡ ಅಂತ ಅಂದ. ಸರಿ ಆಯಿತು ಅಂಥೇಳಿ ಮಸೊಪ್ಪು ಸಾರಿತ್ತು. ಮಸೊಪ್ಪು ಸಾರು ಅಂದರೆ ಅವ್ನಿಗೆ ತುಂಬ ಇಷ್ಟ. ಅದಕ್ಕೆ ಅದ್ರ ಜೊತೆಗೆ ಒಂದು ಪುಟಾಣಿ ಮುದ್ದೆ ಮಾಡಿಕೊಟ್ಟೆ ಅವನಿಗೆ. ಅವ್ನು ತಿನ್ಕೊಂಡು ಸ್ಕೂಲ್ಗೆ ಹೋದೆ. ಇವತ್ತು ಆಫ್ ಡೇ ಇದ್ದಿದ್ದರಿಂದ ಲಂಚ್ ಬ್ರೇಕ್ ಏನು ಕಟ್ಟೋ ಹಂಗಿರಲಿಲ್ಲ. ಶಾರ್ಟ್ ಬ್ರೇಕ್ಗೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು ಹಾಕ್ಬಿಟ್ಟು ಕಳಿಸ್ದೆ. ಅವನನ್ನು ಕಳಿಸ್ಬಿಟ್ಟು ಆಮೇಲೆ ಇವಾಗ ಅನಿಲ್ನ ಕಳಿಸೋದಕ್ಕೆ ತಯಾರಿ ಮಾಡ್ತಾಯಿದ್ದೀನಿ. ಇವಾಗ ಅವಲಕ್ಕಿ ನನಗೆ ಮತ್ತು ಅನಿಲ್ಗೆ ಇಬ್ಬರಿಗೂ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅನಿಲ್ಗೆ ಬಾಕ್ಸ್ಗೆ ಅವಲಕ್ಕಿ ಕಟ್ತೀನಿ. ಹಾಗೆ ಇಲ್ಲಿ ತಿನ್ನೋಕ್ಕವ್ರಿಗೆ ಮುದ್ದೆ ಡೈಲಿನೂ ನನ್ನ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಡೈಲಿ ಅನಿಲ್ಗೆ ನಾನು ಬೆಳಗ್ಗೆ ಹೊತ್ತು ಮುದ್ದೆನೇ ಮಾಡೋದು. ಸಾಂಬಾರು ಮಾಡಿರ್ತೀನಲ್ವ ರಾತ್ರಿ, ಅದಕ್ಕೆ ಮುದ್ದೆ ಮಾಡ್ತೀನಿ. ಇಲ್ಲ ಬೆಳಗ್ಗೆ ಎದ್ಬಿಟ್ಟು ಸಾಂಬಾರು ಕೂಡ ಮಾಡ್ಕೊಳ್ತೀನಿ, ಏನಾದ್ರು ಮುದ್ದೆಗೆ ಸಾಂಬಾರು ಇಲ್ಲ ಅಂತ ಅಂದರೆ. ನಿನ್ನೆ ರಾತ್ರಿ ಮಸೊಪ್ಪು ಸಾರು ಮಾಡಿದ್ರಿಂದ ಇವಾಗ ಸಾಂಬಾರು ಇದೆ. ಇವತ್ತು ಮಧ್ಯಾಹ್ನಕ್ಕೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ಇನ್ನೇನಿದ್ರು ಸಾಯಂಕಾಲಕ್ಕೆ ಏನಾದರೂ ಮಾಡ್ಕೋಬೇಕು. ಇನ್ನು ಬ್ರೋಕೊಲಿ ಮತ್ತು ಬೀನ್ಸ್ ಎರಡನ್ನೂ ಸ್ವಲ್ಪ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ವಾಶ್ ಮಾಡ್ಕೊತೀನಿ. ಯಾವಾಗಲೂ ಅಷ್ಟೇ, ತರಕಾರಿ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು, ನೀವು ಈ ಥರ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಅದರಲ್ಲಿರುವಂಥ ಕೆಮಿಕಲ್ನ ಕಡಿಮೆ ಮಾಡ್ಬೋದು ಅಂತ. ಅಂದರೆ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ ಮೇಲ್ಗಡೆ ಚೆನ್ನಾಗಿ ಕಾಣೋದಕ್ಕೆ, ಹಾಗೆಯೇ ಅದು ಹುಳ ಆಗಬಾರ್ದು, ಈ ಥರ ಎಲ್ಲ ಬೆಳೆಯುವಾಗ ಕೆಮಿಕಲ್ ಹಾಕಿರ್ತಾರೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಟ್ರೈ ಮಾಡಿ ಹೆಲ್ದಿ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡೋದು ಅಷ್ಟೇ. ಇನ್ನು ಇವತ್ತಿನ ಟೈಟಲ್ ವಿಷಯಕ್ಕೆ ಬರೋಣ. ಇವತ್ತಿನ ಟೈಟಲಲ್ಲಿ ನಾನು ಹಾಕಿರುವಂಥದ್ದು ನಿಜಾನೇ, ನನಗೆ ಆ ಫೀಲ್ ತುಂಬಾ ಸರಿ ಆಗಿದೆ ಆ್ಯಕ್ಚುಲಿ. ಇನ್ನು ಸಾಕಷ್ಟು ಕಮೆಂಟ್ಸ್ಗಳು ಬರುತ್ತೆ, ಅಂದರೆ ಬೇಡದೇ ಇರೋ ಕಮೆಂಟ್ಗಳು, ನನಗೆ ಬೈಯೋ ಥರ ಕಮೆಂಟ್ಗಳು, ಅವನ್ನೆಲ್ಲ ನಾನು ಇತ್ತೀಚೆಗಂತೂ ತುಂಬ ಇಗ್ನೋರ್ ಮಾಡ್ತಾಯಿದ್ದೀನಿ. ಡಿಲೀಟ್ ಮಾಡಿ ಬಿಸಾಕ್ತಾ ಇದ್ದೀನಿ, ಹೈಡ್ ಮಾಡಿ ಬಿಸಾಕ್ತಾ ಇದ್ದೀನಿ. ಅಂಥವ್ರನ್ನೆಲ್ಲ ಕಂಟಿನ್ಯೂಸ್ ಆಗಿ ಆ ಥರ ಕಮೆಂಟ್ ಮಾಡೋರನ್ನೆಲ್ಲ ನಾನು ಹೈಡ್ ಮಾಡಿ ಬಿಸಾಕ್ತಾ ಇದ್ದೀನಿ. ಇತ್ತೀಚೆಗೂ ಅಷ್ಟೇ ಒಬ್ಬರು ಕಮೆಂಟ್ ಮಾಡಿದ್ರು, ನಾನು ಡಿಲೀಟ್ ಮಾಡಿದೆ, ಮತ್ತೆ ಅದೇ ಕಮೆಂಟ್ ಮಾಡೋದು, ಅವ್ರನ್ನ ಹೈಡೇ ಮಾಡಿಬಿಟ್ಟೆ ನಾನು. ಹೋಗ್ಲಿ, ಒಂದು ಸರಿ ಏನೋ ಮಾಡಿದ್ದಾರೆ ಅಂತ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಸರಿ ಆಯಿತು, ಹೋಗು ನೀನು, ಬೇಡವೇ ಬೇಡ, ನನ್ನ ಚಾನಲ್ಲೇ ನೋಡಬೇಡ ಅನ್ನೋ ಥರ ನಾನು ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಅದು ಅಲ್ಲದೆ ಏನು ಗೊತ್ತಾ, ಹೆಣ್ಮಕ್ಳೇ ಮಾಡ್ತಾ ಇರೋದು ಇದನ್ನೆಲ್ಲ, ಹೆಣ್ಮಕ್ಳೇ ಜಾಸ್ತಿ ಕಮೆಂಟ್ ಮಾಡ್ತಾ ಇರೋದು ಈ ಥರ. ಏನಕ್ಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಏನು ಖುಷಿ ಸಿಗುತ್ತೆ ಅವ್ರಿಗೆ ಈ ಥರ ಒಬ್ಬರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿ ಏನು ಖುಷಿ ಸಿಗುತ್ತೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ನಿಮ್ಗೆ ಇಷ್ಟ ಇಲ್ವಾ, ಬೇಡ ಸ್ಕಿಪ್ ಮಾಡಿ. ಇವಾಗ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಖಂಡಿತ ನೋಡಬೇಡಿ. ನಿಮಗೆ ಯಾರು ವೀಡಿಯೋ ನೋಡೋಕ್ಕೆ, ನಾನೇ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಜನರಲಾಗಿ ಹೇಳ್ತಾರೆ, ಜನರಲೈಸ್ ಆಗಿ ಹೇಳ್ತಾ ಇರೋದು. ಈಗ ಅವ್ರ ವೀಡಿಯೋ ನೋಡೋಕ್ಕೆ ನಿಮಗೆ ಇಷ್ಟ ಇಲ್ವಾ, ಬೇಡ ಬಿಟ್ಬಿಡಿ. ನಿಮಗೆ ಬೇರೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನೇ ನೋಡಿ. ಇಲ್ಲ ನಿಮ್ಗೆ ಎಲ್ಲರನ್ನೂ ನೋಡ್ಬಿಟ್ಟೆ ನಿಮಗೆ ಎಲ್ಲರಿಗೂ ಬೇಕು ಅಂತಲೇ ಆ ಥರ ಮಾಡ್ತೀರಾ ಅಂತ ಅಂದರೆ ನಿಮ್ಮಲ್ಲೇ ಸಮಸ್ಯೆ ಇದೆ ಅಂತ ಅರ್ಥ. ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೋಬೇಕಾಗುತ್ತೆ ಅಂತ ಅರ್ಥ. ಇವಾಗ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದೆ, ಬಟ್ ಇವಾಗ ವರ್ಕ್ ಮಾಡೋಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಹೆಲ್ತ್ ಇಶ್ಯೂಸ್ ಮತ್ತು ಮನೆ ಕೆಲಸ, ಇದಕ್ಕೆ ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಹೀಗಿರುವಾಗ ನನಗೆ ವರ್ಕ್ ಮಾಡೋಕ್ಕೆ ಹೋಗಕ್ಕೆ ಆಗ್ತಾಯಿಲ್ಲ. ಬಟ್ ನಾನು ಏನು ಸುಮ್ಮನೆ ಕುತ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಮಾಡೋಣ, ಏನೋ ಒಂದು ಆಗುತ್ತೆ ಅಂತ ಹೇಳಿಬಿಟ್ಟು ಸತತವಾಗಿ ನಾನು ಕೂಡ ಪ್ರಯತ್ನಪಟ್ಟು ಮಾಡ್ತಾಯಿದ್ದೀನಿ. ಇದೇ ಥರ ಸಾಕಷ್ಟು ಜನ ಮಾಡ್ತಿರ್ತಾರೆ. ಆದರೆ ನಿಮ್ಮಂಥವ್ರು ಬಂದು ಒಂದೆರಡು ಮೆಸೇಜು ಈ ಥರ ಕಮೆಂಟ್ಗಳು ಹಾಕಿದಾಗ ಹರ್ಟ್ ಆಗಿ ಸೈಲೆಂಟ್ ಆಗಿಬಿಡ್ತಾರೆ. ನಾನೇ ಎಷ್ಟೋ ಸರಿ ಹಂಗೆ ಮಾಡಿದ್ದೀನಿ.
ಈ ಮೆಸೇಜ್ಗಳೆಲ್ಲ ನೋಡ್ಬಿಟ್ಟು ಅಯ್ಯೋ ಇದ್ರ ಸವಾಸನೆ ಬೇಡ ಅಪ್ಪ ಅಂತ ಅನಿಸಿ ಎಷ್ಟೋ ಸರಿ ಅನಿಸಿದೆ. ಬಟ್ ಸ್ಟಿಲ್ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಇವರೆಲ್ಲ ಇರ್ತಾರೆ, ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು, ಅವ್ರ ಕೈಲಂತೂ ಏನು ಮಾಡೋಕ್ಕಾಗಲ್ಲ, ಮಾಡೋರನ್ನ ನೋಡಿ ಉರ್ಕೊಳ್ಳೋದು ಉರ್ಸೋದು ಮಾಡ್ತಾ ಇರ್ತಾರೆ. ನಾನು ಹೇಳಬೇಕು ಅಂತ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟು ಧೈರ್ಯ ಕಲ್ತಿರೋ ಅಂಥದ್ದು. ಇದಕ್ಕಿಂತ ಮುಂಚೆ ನಾನು ನಿಜವಾಗ್ಲೂ ಈ ಥರ ಇರಲಿಲ್ಲ. ತುಂಬ ಭಯ, ತುಂಬ ಇದು ಇತ್ತು ನನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಏಟ್ ಮೇಲೆ ಏಟ್ ಯಾರೋ ಒಂದು ಹೇಳಿದ್ರಲ್ಲ, ಒಂದು ಫೇಮಸ್ ಡೈಲಾಗ್ ಇದೆ ಸೂರ್ಯವಂಶದ್ದು, ಉಳಿಪೆಟ್ಟು ಬಿದ್ದಾಗಲೇ ಕಲ್ಲು ಶಿಲೆ ಆಗುತ್ತೆ ಅಂತ ಹೇಳಿ. ಅದೇ ಥರ ಈ ಕಮೆಂಟ್ಸ್ಗಳನ್ನ ನೋಡಿ 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 ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಅದೇ ನನಗೆ ಒಂದು ಕಲ್ತಿರೋದು. ಯೂಟ್ಯೂಬಿಂದ ಏನು ಕಲ್ತಿದ್ದೀಯಾ ನೀನು ಅಂತ ಅಂದರೆ ನಿಜವಾಗ್ಲೂ ಧೈರ್ಯ ಕಲ್ತಿದ್ದೀನಿ. ಯಾರಿಗೂ ಯಾವ ಥರ ಫೇಸ್ ಮಾಡಬೇಕು, ಯಾವ ವಿಷಯನ ಅನ್ನೋದನ್ನು ಕಲ್ತಿದ್ದೀನಿ. ಈ ಥರ ವಿಷಯಗಳನ್ನ ಅಂದರೆ ನೆಗೆಟಿವ್ ವಿಷಯಗಳನ್ನ ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಕಲ್ತಿದ್ದೀನಿ. ತುಂಬ ಅಳ್ಕೊಂಡು ಕೂತ್ಕೊತಾ ಇದ್ದೆ ಆವಾಗ ನಾನು. ಜಾಸ್ತಿ ಏನಾದ್ರು ಈ ಥರ ಕಮೆಂಟ್ ಬಂದಿದ್ದ ತಕ್ಷಣ, ಒಂದು ಕಮೆಂಟ್ ಬಂದ್ರೂ ಅಳ್ಕೊಂಡು ಕೂತ್ಕೊತಾ ಇದ್ದೆ. ನೋಡ್ಬಿಟ್ಟು ಕಮೆಂಟ್ಸ್ನ ನಿಲ್ಗೆ ತೋರಿಸೋದು, ಅಳೋದು, ಈ ಥರ ಮಾಡ್ತಾಯಿದ್ದೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟು ಆರಾಮಾಗಿರ್ತೀನಿ. ಯಾವುದು ಬೇಡವೋ ಅದನ್ನು ಡಿಲೀಟ್ ಮಾಡಿಬಿಡಬೇಕು, ಆರಾಮಾಗಿರಬೇಕು, ಸೈಲೆಂಟಾಗಿರಬೇಕು, ರಿಪ್ಲೈ ಕೊಡೋದು ಈ ಥರ ಎಲ್ಲ ಏನು ಮಾಡೋದೇ ಇಲ್ಲ ನಾನು ಇವಾಗ. ಏನಾದರೂ ಮಾಡ್ಕೊಳ್ಳಿ, ಆನೆ ಹೋಗಿದ್ದೇ ದಾರಿ, ನಾಯಿಗಳ ಆ ಕಡೆ ಈ ಕಡೆ ಬೊಗಳುತ್ತಿರುತ್ತೆ, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ಆ ಥರ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ಓಕೆ, ಇನ್ನು ಇವಾಗ ಬೀನ್ಸ್ನ ಸ್ಟೀಮ್ ಮಾಡಿದ್ದಾಯಿತು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಇದನ್ನು ಬಾಕ್ಸ್ಗೆ ಹಾಕಿದ್ದೀನಿ. ಹಾಗೆಯೇ ಈ ಕಡೆ ಅವಲಕ್ಕಿ ಕೂಡ ರೆಡಿ ಆಗಿತ್ತು. ಅವಲಕ್ಕಿ ಆಲ್ರೆಡಿ ನೆನೆಸಿ ತೊಳೆದು ಇಟ್ಟಿದ್ದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಅವಲಕ್ಕಿ ಹಾಕಿ, ಅರಿಶಿನ ಪುಡಿ ಹಾಕಬೇಕಾಗಿತ್ತು, ಮುಂಚೆನೇ ಮರ್ತೋಗ್ಬಿಡ್ತು, ಬರೀ ಸಾಲ್ಟ್ ಮಾತ್ರ ಹಾಕಿದ್ದೆ. ಇವಾಗ ಒಂಚೂರು ಅರಿಶಿನ ಪುಡಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಅದು ನೆನ್ಕೊಳ್ಳೋದಕ್ಕೆ ಅಂತಂದರೆ ಒಗ್ಗರಣೆ ಜೊತೆ ಅದು ಹೊಂದಾಣಿಕೆ ಆಗೋದಕ್ಕೆ ಮುಚ್ಚಿಬಿಟ್ಟು ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ನಾನು ಮರ್ತೋಗ್ಬಿಟ್ಟೆ, ಕ್ಯಾರೆಟ್ ತುರಿದು ಹಾಕಬೇಕು, ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಕ್ಯಾರೆಟ್ ತುರಿದು ಹಾಕಿದ್ದಕ್ಕೆ. ನೀವು ಕೂಡ ಟ್ರೈ ಮಾಡಿ ಈ ಥರ ಅವಲಕ್ಕಿನ. ಇನ್ನು ಸ್ವಲ್ಪ ಪನ್ನೀರನ್ನ ಕೂಡ ಕಟ್ ಮಾಡಿ ಅದಕ್ಕೂ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ಫ್ರೈ ಮಾಡಿಬಿಟ್ಟು ಡ್ರೈ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಕ್ಸ್ಗೆ, ಅಂದರೆ ಸ್ನ್ಯಾಕ್ಸ್ಗೆ. ಬೀನ್ಸು ಮತ್ತು ಪನ್ನೀರನ್ನ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಬೀನ್ಸ್ ತೆಗ್ದ್ಬಿಟ್ಟು ಇವಾಗ ಪಾತ್ರೆ ಕಾಯ್ತಾ ಇದೆ ಇಲ್ಲಿ. ಇದಕ್ಕೆ ಪನ್ನೀರನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಯೂಶ್ವಲಿ ನಾನು ಮನೆಯಲ್ಲೇ ಮಾಡ್ಕೊತೀನಿ. 1 ಲೀಟ್ರು ಈ ಥರ 2 ಲೀಟ್ರು ಹಾಲು ತೊಗೊಂಬಂದ್ಬಿಟ್ಟು ಅದನ್ನು ನಿಂಬೆಹಣ್ಣು ಹಾಕಿ ಪನ್ನೀರ್ ತೆಗ್ದು ಫ್ರಿಜ್ಜಲ್ಲಿ ಇಡ್ತೀನಿ. ಅದು ಒಂದಿನ ಆದಮೇಲೆ ಈ ಥರ ಸ್ವಲ್ಪ ಕ್ಯೂಬ್ ಥರ ಆಗುತ್ತೆ, ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಇತ್ತೀಚೆಗೆ ನಾನು ಹೊರಗಡೆ ಪನ್ನೀರ್ ತರಿಸಿ ತುಂಬಾ ದಿನ ಆಯಿತು ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆಯಲ್ಲಿ ಎಣ್ಣೆಲಿ ಕರೆದಿರೋ ಐಟಮು ತುಂಬಾ ಕಮ್ಮಿ, ಸ್ವೀಟು ಅಷ್ಟೇ ಕಮ್ಮಿ ಅಂತ ಹೇಳ್ಬೋದು. ನಾನು ಕೃಷ್ಣ ಇಬ್ಬರೂ ಅವಾಗವಾಗ ಮಾಡ್ಕೊಂಡು, ನಾವಂತೂ ಬಾಯಿ ಕಟ್ಟೋಕ್ಕಾಗಲ್ಲ ಅನಿಲ್ ಥರ, ನಾವು ಮಾಡ್ಕೊಂಡು ತಿಂತೀವಿ, ಅನಿಲ್ಗೆ ಮಾಡಲ್ಲ ಅಷ್ಟೇ. ನಾನು ಕೂಡ ಅಂದ್ಕೊಳ್ತೀನಿ ಸ್ವೀಟು ಕಂಪ್ಲೀಟಾಗಿ ಬಿಟ್ಬಿಡೋಣ ಅಂತ ಹೇಳಿ, ಆದರೆ ಆಗೋದೇ ಇಲ್ಲ. ಅದೇನೋ ಒಂಥರ ಕ್ರೇವಿಂಗ್ ಆಗಿಬಿಡುತ್ತೆ ತಿನ್ನಬೇಕು ಅಂತೇಳಿ, ಹಾಗಾಗಿ ತಿನ್ಬಿಡ್ತೀನಿ. ಆಮೇಲೆ ಅಂದ್ಕೊಳ್ಳೋದು ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಬಿಡು ಈ ಥರ ಅಂತ ಹೇಳಿ. ಇನ್ನು ಅನಿಲ್ಗೆ ಮಾತ್ರ ಮೇಂಟೈನ್ ಮಾಡ್ಕೊಳ್ತಾರೆ, ಅವ್ರು ತಿಂದೇ ಇಲ್ಲ ಸ್ವೀಟ್ ಎಷ್ಟೊಂದು ದಿನ ಆಯಿತು. ಇಲ್ಲಿ ನಾನು ಪನ್ನೀರ್ಗೆ ಸ್ವಲ್ಪ ಲೆಮನ್ನು ಮತ್ತು ಒಂಚೂರು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ಇದನ್ನು ಹಾಗೆ ಡ್ರೈ ಆಗಿ, ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಿಲ್ಲ, ಹಾಗೆ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಇಲ್ಲಿ ಅಡುಗೆ ಮನೇಲಿ ಬೆಳಗ್ಗೆ ಹೊತ್ತು ತುಂಬ ಜಾಸ್ತಿ ಬೆಳಕಾಗ್ಬಿಡುತ್ತೆ. ಇದು ಒಂಥರ ಪ್ರಾಬ್ಲಮ್. ಬೆಳಕಿಲ್ಲ ಅಂದರೆ ಒಂಥರ ಪ್ರಾಬ್ಲಮ್, ಜಾಸ್ತಿ ಬೆಳಕಾದರೆ ಒಂಥರ ಪ್ರಾಬ್ಲಮ್. ಬಿಸಿಲು ಜಾಸ್ತಿ ಬರುತ್ತಲ್ಲ, ಏನೂ ಕಾಣಿಸೋದೇ ಇಲ್ಲ ಸರಿಯಾಗಿ. ಈ ಪನ್ನೀರಂತೂ ಸರಿಯಾಗಿ ಏನೂ ಕಾಣಿಸ್ತಾನೆ ಇರಲಿಲ್ಲ. ಅವಾಗಲೇ ಫುಲ್ಲು ಬೆಳಕಾಗ್ಬಿಡುತ್ತೆ. ಬಿಸಿಲು ಆ ಕಡೆಯಿಂದ ಕಂಪ್ಲೀಟಾಗಿ, ವಿಂಡೋ ಇದೆಯಲ್ಲ ಅಲ್ಲಿಂದ ಕಂಪ್ಲೀಟಾಗಿ ಇಲ್ಲಿಗೆ ಬಂದ್ಬಿಡುತ್ತೆ ಡೈರೆಕ್ಟಾಗಿ. ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಅದರಿಂದನೂ ಸಮಸ್ಯೆ ಆಗುತ್ತೆ ಅಡುಗೆ ಮನೆಯಲ್ಲಿ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬೆಳಕು ಗಾಳಿ ಇದೆಯಪ್ಪ, ಒಂಥರ ಖುಷಿ ಆಗುತ್ತೆ ನನಗೆ ಬೆಳಕು ಗಾಳಿ ಇರೋದ್ರಿಂದ. ಇನ್ನು ಇವಾಗ ರೆಡಿ ಆಯಿತು ಬೀನ್ಸು ಮತ್ತು ಇದು ಪನ್ನೀರು ಎರಡೂ ಚೆನ್ನಾಗಾಯಿತು. ಇದನ್ನು ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಕಡೆ ಅವಲಕ್ಕಿಗೆ ಸ್ವಲ್ಪ ಕ್ಯಾರೆಟ್ ಹಾಕೋಣ ಅಂತೇಳಿ ಕ್ಯಾರೆಟ್ನ ತುರಿತಾ ಇದ್ದೀನಿ. ಈ ಕಡೆ ಸಲಾಡ್ಗೆ ನಾನಿಲ್ಲಿ ಸೌತೆಕಾಯಿ ಮತ್ತು ಟೊಮ್ಯಾಟೊ, ಮೂಲಂಗಿ ಮತ್ತು ಇದು ಏನಪ್ಪ ಬೀಟ್ರೂಟ್ ತೊಗೊಂಡಿದ್ದೀನಿ. ನಿನ್ನೆ ಸಲಾಡ್ ಮಾಡಿ ಹಾಗೆ ಇಟ್ಟಿದ್ದೆ. ಇದು 2 ಪೀಸು ಅರ್ಧ ಹಾಕಿರ್ತೀನಿ ಡೈಲಿನೂ. ಇದು ಏನಪ್ಪ ಬೀಟ್ರೂಟು ಮತ್ತು ಮೂಲಂಗಿ, ಕ್ಯಾರೆಟ್ 1 ಹಾಕ್ತೀನಿ. ಬೀಟ್ರೂಟ್ ಫುಲ್ ಹಾಕಿದ್ರೆ ಅದು ಹೀಟ್ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಅರ್ಧ ಹಾಕ್ತೀನಿ ಅಷ್ಟೇ. ಇನ್ನು ನಮ್ಮ ಚಿನ್ನೂನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ ನೀವೆಲ್ಲ. ನೆಕ್ಸ್ಟ್ ವೀಕ್ ಬರ್ತಾಳೆ ಅವಳು ಅಂತ ಆದರೆ 21ಗೆ ಬರ್ತಾಳೆ. ಆವಾಗ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ ನಮ್ಮ ಚಿನ್ನೂನ. ಇನ್ನು ಹಾಲಿಡೇಸ್ ಮುಗಿಯೋ ತನಕ ಇರ್ತಾಳೆ ಅಂತಂದರೆ, ದಸರಾ ಹಾಲಿಡೇಸ್ ಕೊಟ್ಟಿದ್ದಾರೆ ಅವ್ರಿಗೆ, ದಸರಾ ಹಬ್ಬ ಮುಗಿಯೋ ತನಕ ಇರ್ತಾಳೆ. ಆವಾಗ ಡೈಲಿ ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಅವಳ ಎಕ್ಸ್ಪೀರಿಯೆನ್ಸ್ ಏನು ಅದೆಲ್ಲ ಶೇರ್ ಮಾಡ್ತೀನಿ. ಹಾಗೆ ಅವಳು ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರಿ, ಏನಾಯಿತು ಡ್ಯಾನ್ಸ್ ಕ್ಲಾಸ್? ನಾವು ನಿಮ್ಮ ಮಗಳನ್ನ ನೋಡಿ ಡ್ಯಾನ್ಸ್ಗೆ ಹಾಕಿದ್ವಿ,
ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದಾಳೆ ನಮ್ಮ ಮಗಳು ಅಂತ ಎಲ್ಲ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಅವಳದು ಆ್ಯಕ್ಚುಲಿ ಇಲ್ಲಿ ಡಿಸ್ಕಂಟಿನ್ಯೂ ಆಗಿದೆ, ಆದರೆ ಹಾಲಿಡೇಸಲ್ಲಿ ಬಂದಾಗ ಬನ್ನಿ ಅಂತ ಹೇಳಿದ್ದಾರೆ ಅವ್ರ ಮೇಡಮು. ಹಾಲಿಡೇಸಲ್ಲಿ ಬಂದಾಗ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟು ಸೀನಿಯರ್ ಎಕ್ಸಾಮ್ಗೆ ಕಟ್ಕೊಳ್ಳಿ. ಅಲ್ಲೂ ಕೂಡ ಇದೆ, ಅಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ಗೆ ಆಪ್ಟ್ ಮಾಡಿದ್ದೀನಿ ನಾನು. ಅಂತ ಅಂದರೆ ಸಪ್ರೇಟಾಗಿ ಸ್ವಿಮ್ಮಿಂಗು ಮತ್ತು ಡ್ಯಾನ್ಸು, ಸ್ಪೋರ್ಟ್ಸು ಒಂದಷ್ಟು ಕ್ಯಾಟಗರೀಸ್ ಇದೆ. ಅದರಲ್ಲಿ ನಾನು ಇವಳಿಗೆ ಸ್ವಿಮ್ಮಿಂಗು ಮತ್ತು ಇದು ತೊಗೊಂಡಿದ್ದೀನಿ, ಏನಂದರೆ ಕ್ಲಾಸಿಕಲ್ ಡ್ಯಾನ್ಸು ತೊಗೊಂಡಿದ್ದೀನಿ. ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾಳೆ, ಚೆನ್ನಾಗಿ ಕಲ್ತಿದ್ದಾಳೆ ಇವಾಗ. ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಅಷ್ಟೇ ಆಪ್ಟ್ ಮಾಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಇನ್ನು ಇವಾಗ ಸಲಾಡ್ಗೆ ಇಲ್ಲಿ ನಾನು ಸೌತೆಕಾಯಿ, ಟೊಮ್ಯಾಟೊ, ಬೀಟ್ರೂಟು, ಮೂಲಂಗಿ ಮತ್ತು ಇದು ಸಲಾಡ್ ಲೀವ್ಸ್ ಹಾಕಿದ್ದೀನಿ. ಅದ್ರ ಜೊತೆಗೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಪೆಪ್ಪರು ಮತ್ತು ಲೆಮನ್ನ ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕೋದಿಲ್ಲ, ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಸಾಲ್ಟ್ ಏನು ಸೇರಿಸ್ಕೊಳ್ತಾ ಇಲ್ಲ. ಇನ್ನು ಒಂದೊಂದು ದಿನ ನಮ್ಮ ಮನೇಲಿ ಸ್ಪ್ರೌಟ್ಸಲ್ಲಿ ಮಾಡ್ತೀನಿ. ಹಾಗೆಯೇ ರಾಜ್ಮಾ ಇರುತ್ತಲ್ಲ, ರಾಜ್ಮಾ ಕೂಡ ನೆನೆಸಿಟ್ಟು ಅದನ್ನು ಬೇಯಿಸಿ ಕೂಡ ಮಾಡ್ಕೊಳ್ತೀನಿ. ಹಾಗೆಯೇ ಫ್ರೂಟ್ಸ್ ಎಲ್ಲ ಕೊಡ್ತೀನಿ, ಅದ್ರ ಜೊತೆಗೆ ಎಗ್ ಕೂಡ ಕೊಡ್ತೀನಿ. ಬಟ್ ಇವತ್ತು ಅವ್ರಿಗೆ ಆಫೀಸಲ್ಲಿ ಏನೋ ಸ್ವಲ್ಪ ಆಡಿಟಿಂಗ್ ಎಲ್ಲ ಇರೋದ್ರಿಂದ ಜಾಸ್ತಿ ಬೇಡ, ಇವತ್ತು ಸ್ವಲ್ಪ ಲೈಟಾಗಿರಲಿ ಅಂತ ಅಂದರು. ಹಾಗಾಗಿ ಸ್ವಲ್ಪ ಲೈಟಾಗಿ ಕೊಡ್ತಾಯಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಬ್ರೋಕೊಲಿ ಕೂಡ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಹಾಗೆಯೇ ಲೆಮನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಯೋಗರ್ಟ್ ಅಥವಾ ಡ್ರೆಸ್ಸಿಂಗ್ ಮಾಡ್ಕೋಬೋದು, ಆಲಿವ್ ಆಯಿಲ್, ಅದ್ರ ಜೊತೆಗೆ ಸ್ವಲ್ಪ ಜಿಂಜರ್ ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ಅನಿಲ್ಗೆ ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ, ಈ ಥರ ಪ್ಲೇನಾಗಿ ವೆಜಿಟೇಬಲ್ಸ್ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅವರು. ನಾನು ಆದ್ರೂ ಪೆಪ್ಪರ್ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಮತ್ತು ಲೆಮನ್ ಹಾಕಿದ್ದೀನಿ. ಈಗ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಂದರೆ ಒಂದೇ ಅವಸರ ಮಾಡ್ತಾರೆ, ಅವರು ಅವಸರ ಮಾಡೋದಕ್ಕೆ ನನಗಾಗಲ್ಲ, ನನಗೆ ತುಂಬ ಕೋಪ ಬಂದುಬಿಡುತ್ತೆ ಅವಸರ ಮಾಡಿಬಿಟ್ರೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಏನು ನನಗೆ ಕೇಳಬಾರ್ದು, ಅವರು ಸುಮ್ಮನಿರಬೇಕು, ಬಂದುಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ರೆಡಿ ಆಗಬೇಕು ಸುಮ್ಮನೆ. ಆ ಥರ ಒಂದು ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಅವ್ರು ಬಂದಮೇಲೆ ನಾನು ಏನಾದ್ರು ಮಾಡ್ತಾಯಿದ್ರೆ ಅವ್ರಿಗೆ ನಾನು ಇನ್ನೂ ಮಾಡ್ತಾಯಿದ್ದೀನಿ ಅನ್ನೋ ಫೀಲಲ್ಲಿ ಕೈ ಅಂತ ಅಂತಾರೆ. ಅದಕ್ಕೆ ಮುಂಚೆನೇ ಎಲ್ಲ ಮಾಡಿಟ್ಬಿಟ್ರೆ ಆಗುತ್ತೆ ಅಂತ ಆ ಥರ ಮಾಡ್ತಾಯಿದ್ದೀನಿ. ಇನ್ನು ಅವಲಕ್ಕಿ ಕೂಡ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ. ನಾನೊಂದು ಸ್ವಲ್ಪ ಇಟ್ಕೊಂಡು ಅವ್ರಿಗೆ ಬಾಕ್ಸ್ಗೆ ಅವಲಕ್ಕಿ ಹಾಕಿದ್ದೀನಿ. ಇನ್ನು ಅವರು ಜಿಮ್ಮಿಂದ ಬರೋ ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಅವ್ರ ಜೊತೆಗೆ ಟಿಫನ್ನ ಮಾಡ್ಕೋಬೋದು. ಇವತ್ತೊಂದು ಶರ್ಟ್ ಕೂಡ ಐರನ್ ಮಾಡ್ಕೊಡ್ತಾ ಇದ್ದೀನಿ ಅವ್ರಿಗೆ. ಸ್ಯಾಟರ್ಡೆ ಸಂಡೇ ಸ್ವಲ್ಪ ಬ್ಯುಸಿ ಇದ್ವಿ, ಐರನ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ ಅವರು, ಸಂಡೇ ವಾರಕ್ಕಾಗಷ್ಟು ಬಟ್ಟೆಗಳನ್ನ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈ ಸರಿ ಮಾಡ್ಕೊಂಡಿಲ್ವೇನೋ, ಅದಕ್ಕೆ ಒಂದು ಐರನ್ ಮಾಡಿಕೊಡೋಣ ಅಂತ ಹೇಳಿ ಅವರು ಇಟ್ಕೊಳ್ತಾಯಿದ್ರು, ಐರನ್ ಮಾಡೋಕ್ಕೆ ಹೋಗ್ತಾಯಿದ್ರು. ನಾನು ಸುಮ್ಮನೆ ಲೇಟಾಗುತ್ತೆ ಅಂತಾರೆ ಅಂತ ಹೇಳಿ ನಾನು ಹೆಂಗಿದ್ರು ಎಲ್ಲ ಕೆಲಸ ಮುಗಿಸಿ ಕೂತಿದ್ನಲ್ಲ, ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಐರನ್ ಕೂಡ ಮಾಡಿಕೊಡ್ತಾಯಿದ್ದೀನಿ. ಇನ್ನೊಂದೇನು ಅಂದರೆ ಮ್ಯಾಚಿಂಗ್ ಆಯ್ತು ಇವತ್ತು ಬ್ಲ್ಯಾಕು. ಅವ್ರಿಗೆ ಗೊತ್ತಿಲ್ಲ ಮ್ಯಾಚಿಂಗ್ ಅಂತೇಳಿ ಸುಮ್ಮನೆ ಕೊಟ್ಬಿಟ್ಟೋದ್ರು ಅದನ್ನು ಐರನ್ ಮಾಡು ಅಂತೇಳಿ. ನಾನು ಏನೂ ಹೇಳಿಲ್ಲ, ಮ್ಯಾಚಿಂಗ್ ಅಂತ ಹೇಳಿದ್ರೆ ತೆಗ್ದುಬಿಡ್ತಾರೆ. ಮ್ಯಾಚಿಂಗ್ ಏನಕ್ಕೆ ಹಂಗೆ ಮ್ಯಾಚಿಂಗ್ ಅಂತೀಯಾ ಅಂತ ಹೇಳಿ, ಬೇಡ ಬೇರೆ ಶರ್ಟ್ ಕೊಡ್ತೀನಿ ಇರು ಅಂತ ಹೇಳ್ತಾರೆ. ನಾನು ಮ್ಯಾಚಿಂಗ್ ಹಾಕ್ಕೋಬೇಕು ಅವಾಗವಾಗ ಅಂತ ನನಗಿಷ್ಟ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮ್ಯಾಚಿಂಗ್ ಬಟ್ಟೆಗಳನ್ನ ಹಾಕ್ಕೊಳ್ಳೋದಕ್ಕೆ ನನಗಿಷ್ಟ ಆಗುತ್ತೆ, ಈ ಥರ ಒಂದೇ ಕಲರ್ ಬಟ್ಟೆ ಹಾಕ್ಕೋಬೇಕು ಅಂತ ಹೇಳಿ. ಇವಾಗ ಐರನ್ ಎಲ್ಲ ಮಾಡಿದ್ಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಹೊರಡ್ತೀವಿ. ಹಾಗೆಯೇ ನನ್ನ ತಮ್ಮನ ಬರ್ತ್ಡೇ ಇತ್ತು ಸೆಪ್ಟೆಂಬರ್ 8ನೇ ತಾರೀಕು, ಅಲ್ಲಿ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡಿ ನಿಮಗೆ ಇಷ್ಟ ಆಗ್ಬೋದು. ಮ್ಯಾಚಿಂಗ್ ಹಾಕ್ಕೊಂಡಿದ್ದೀರಾ? ಚೇಂಜ್ ಮಾಡಬೇಡಿ, ನಾನು ಅದಕ್ಕೆ ಹೇಳಿಲ್ಲ ನಿಮ್ಗೆ ಅವಾಗಲೇ, ಸುಮ್ಮನೆ ಇದೆ. ಏನು ಸಿಗುತ್ತೆ ಮ್ಯಾಚಿಂಗ್ ಹಾಕೊಂಡ್ರೆ ನಿಮಗೆ? ಏನು ಸಿಗುತ್ತೆ ಅಂದರೆ ಏನಿಲ್ಲ, ಸುಮ್ಮನೆ ಮ್ಯಾಚಿಂಗ್ ಅಂತ ಕುಡಿತಾ ಇರ್ತಾರೆ, ಸುಮ್ಮನೆ ಹೇಳೋದು ಮ್ಯಾಚಿಂಗ್ ಅಂತ. ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಇದು ನನ್ನ ಬ್ರೇಕ್ಫಾಸ್ಟ್ ನೋಡಿ. ತಿಂತೀರಾ? ಕೃಷ್ಣಂಗಿರೋದು ಬೇಗ ಬಿಡ್ತಾರೆ, ಅದಕ್ಕೆ ಮತ್ತೆ ಮನೆಗೆ ಬರೋದೇನೋ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕರ್ಕೊಂಬರ ಅಂತ ಅನ್ಕೊಂಡೆ. ಕ್ರಿಕೆಟ್ ಹೋಗ್ತೀವಿ ಅಲ್ಲ, ಸ್ಕೂಲಿಂದ ಕರ್ಕೊಂಬರೋಕೆ ಬಿಡೋಕ್ಕೆ ಮತ್ತೆ ಮನೆಗೆ ಬಂದು ಹೋಗೋದೇನು, ಅಲ್ಲಿಂದ ಹಂಗೆ ಹೋಗೋಣ ಅಂತ. ಊಟ ತಿಂತಾ ಇದ್ದೀನಿಲ್ಲ ಇವಾಗ ಊಟ. ಇವು ಕ್ರಿಕೆಟ್ಗೆಲ್ಲ ರೀ, ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ರೀ ಮನೆಗೆ. ಟ್ಯೂಬ್ಲೈಟ್ ಥರ ಆಡ್ತಿರಲ್ಲ,
ಅವಲಕ್ಕಿ ಚೆನ್ನಾಗಿದೆ. ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೀನಿ. ನಾನು ಹೇಳೋದು ನೀನು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೀನಿ, ಚೆನ್ನಾಗಿದೆ. ತಿಂದು ನೋಡಿ, ಒಂದೇ ಒಂದು ಬೈಟ್ ಎತ್ಕೊಂಡು ತಿಂದು ನೋಡಿ. ಚೆನ್ನಾಗಿದೆ ತಾನೆ? ಥರ ಡಿಫ್ರೆಂಟ್ ಫ್ಲೇವರ್ ಬಂದಿಲ್ವಾ? ಚೆನ್ನಾಗಿದೆ, ಈ ಥರ ಟ್ರೈ ಮಾಡಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಒಂದು ಮರ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರಾಗಿರುತ್ತೆ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇವ್ನು ಹಚ್ಚಲ್ಲ ಅಣ್ಣ, ಹಚ್ಚದ್ ಬಿಟ್ಟು ಬ್ಯಾಂಗಲ್ ಬಂಗಾರಿ ಡಾನ್ಸ್ ಮಾಡ್ತಾ ಇದ್ದೀನ. Focus on girls. Happy birthday to you. Happy birthday to you. May God bless you. Thank you. Your age is ಈ heavy sparkle ಗಳು. ಚೆನ್ನಾಗಿದೆ ಸ್ಪಾರ್ಕಲ್. ತಡಿಯ ಕಟ್ ಮಾಡ್ಲಿ ತಡಿಯ. ನೀನ್ ಬರ್ಲಿದ್ರೆ ಗುಂಡ್ ಕಟ್ ಮಾಡ್ಕೊಂಡ್ ತಿಂದಿ ಒಳ್ಳೆನ. ನಿಜ. ಕೆಳಗೆಲ್ಲ ತಿಂತಾ ಇದ್ದಾಳೆ ತಕ್ಕ ತಕ್ಕ. ಕಾಯ್ತಾ ಇದ್ದ ತಿನ್ನಕ್ಕೆ. ಪಾಪ ಹೊಟ್ಟೆ ಹಸಿತೈತೆ ಬೇರೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಊಟ ಮಾಡಿದ್ರು ಕೇಕ್ ಅಷ್ಟು ಅವನಿಗೆ. ಕೇಕ್ ಸ್ಲಾಟ್ ಹಂಗೆ ಖಾಲಿ ಇತ್ತಲ್ಲಿ. ಅಷ್ಟಕ್ಕಂದ್ ಬೇಡ ಕೊಡು. ಗುಂಡು ಸಾಕಣ ತಿನ್ಬಾರ್ದಂಗೆ ಹೆಚ್ಚಾಗಿ. ಬೇರೆ ಮಾಡ್ತೇನೆ ನೀನು ಬೇರೆ ಒಂದು ಎರಡು ದಿನಿಗೆ ನಾನ್ ತಿನ್ಸ್ಬೇಕು ನಿಂಗೆ, ನೀನಲ್ಲ. ಅಡ್ಡ ಒಬ್ಬಡಂಗೆ ವಿಡಿಯೋ ಮಾಡ್ತಾ ಇಲ್ವಾ ಅಲ್ಲಿ? ಬಾಯ್ ನೀನ್ ರಚನಾ ಅಯ್ಯೋ ಒಂಚೂರು ಕೊಡ ಮರೆ ಜಾಸ್ತಿಯಾ? ನನ್ನೇನು ಶೂಟ್ ಮಾಡ್ಬೇಡ. ಐ ಆಮ್ ನಾಟ್ ರೆಡಿ ಫಾರ್ ಶೂಟ್. Don't shoot me. Or else I'll shoot you. ಇನ್ನೊಂಚೂರು ಕೈ ಇಟ್ಟಲ್ಲ ತಿನ್ನೋಣ ಅಂತ ನೋಡ್ತದೆ. ನಾನು ಫಸ್ಟ್ ಇದೇ ಮಾಡೋದು ಬರ್ತಡೆಗಳಲ್ಲಿ. ತಿನ್ಸ್ಬಿಟ್ಟು ಒಂದ್ ದೊಡ್ಡ ಪೀಸ್ ಮುರ್ಕೊಂಡು ಪೀಸ್ ಆಗ್ಬಿಡ್ತೀನಿ, ಜುಟ ಬಿಡ್ತೀನಿ. ಇಲ್ಲಿ ಮನೆ ಇಟ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗ್ಕಂತ ಒಂಚೂರು ತಾಂಡೋದು ಅನ್ಕೊಂಡು. ತಗೊಂಡೋಗ್ಬಿಡು. ನಾನು ಶಾರ್ಟ್ ಡ್ರೆಸ್ ಹಾಕೊಂಡ್ಬೇಕು. ಓ ಹ್ಯಾಪಿ ಬರ್ಡೇ ಯಾರು ಅಷ್ಟೊಂದು ಬ್ಯಾಟಿಂಗ್ ಮಾಡಬೇಡ. ಹೇಳಪ್ಪ, ಹ್ಯಾಪಿ ಬರ್ಡೇ ಹೇಳಪ್ಪ. ಪಪ್ಪ ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಪಪ್ಪ. ಇರೋ ಸೊಳ್ಳೆ ನೋಡಿ ಈ ಕಡೆ ಬರ್ತದೆ. ಮಾಡಪ್ಪ, ಇವಾಗ ಇನ್ನೊಂದು ಸರಿ ಹೇಳಪ್ಪ ಇಲ್ಲಿ. ಹ್ಯಾಪಿ ಬರ್ಡೇ ಮಾಡಪ್ಪ. ಅಯ್ಯೋ ಹ್ಯಾಪಿ ಬರ್ಡೇ. ಸೂಪರ್. ನೋಡಿದ್ರಲ್ಲ, ನನ್ನ ತಮ್ಮನ ಬರ್ತಡೇದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದೆ. ನಮ್ಮ ಪಾರ್ಥ ಅಂತೂ ಇವಾಗ ಎಷ್ಟು ಕ್ಯೂಟ್ ಆಗಿಬಿಟ್ಟಿದ್ದಾನೆ ಅಂತ ಅಂದರೆ, ಅದರಲ್ಲೂ ನಾನಂದರೆ ಅವ್ನಿಗೊಂಥರ ಇಷ್ಟ. ಅತ್ತೆ ಅಂತ ಅಂದರೆ ಫೋನ್ ಮಾಡಿದ ತಕ್ಷಣ ಫೋನ್ ಇಸ್ಕೊಂಬಿಟ್ಟು ನಮ್ಮ ಅಮ್ಮನ ಹತ್ರ ನನ್ನ ಹತ್ರ ಮಾತಾಡ್ತಿರ್ತಾನೆ. ಒಂಥರ ಖುಷಿಯಾಗುತ್ತೆ. ಚೆನ್ನಾಗಿ ಕ್ಯೂಟಾಗಿ ಆಗಿದ್ದಾನೆ ಇವಾಗ. ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ನಾನಿಲ್ಲಿ ಸೈಡ್ ಡಿಶ್ಗೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಮೊಟ್ಟೆ ಆಮ್ಲೆಟ್ ಮಾಡಿಬಿಟ್ಟು ತಿನ್ನಬೇಕು ಅನ್ನಿಸ್ತಾ ಇತ್ತು, ಮಾಡ್ತಾಯಿದ್ದೀನಿ. ಚೆನ್ನಾಗಾಯಿತು. ನನಗೆ ಇಷ್ಟ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನನಗೆ ಬಾಯ್ಲ್ಡ್ ಎಗ್ಗು ಅಥವಾ ಎಗ್ ಬುರ್ಜಿ ಅದೆಲ್ಲದಕ್ಕಿಂತನೂ ನನಗೆ ಆಮ್ಲೆಟ್ ತುಂಬ ಇಷ್ಟ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ದೋಸೆ ಥರ ಹಾಕ್ಕೊಂಬಿಟ್ರೆ ಸಖತ್ತಾಗಿರೋದು. ನಂಗೆ ಸಖತ್ ಇಷ್ಟ ಆಗುತ್ತೆ. ಊಟ ಚೆನ್ನಾಗಿ ಹೋಗುತ್ತೆ ನನಗೆ ಆ ಥರ ಒಂದು ಆಮ್ಲೆಟ್ ಎಲ್ಲ ಮಾಡ್ಕೊಂಡು ತಿಂದರೆ. ಹಾಗೆಯೇ ನಮ್ಮ ಬಾಸು ಅನಿಲ್ಗೆ ಇವತ್ತು ಚಿಕನ್ ಬ್ರೆಸ್ಟ್ ತೊಗೊಂಬಂದಿದ್ದೆ ರಾತ್ರಿಗೆ. ಒಂದು ಸ್ವಲ್ಪ ಅದಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಮತ್ತು ಲೆಮನ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಹೇಳಿ. ಅದಾದಮೇಲೆ ಮೊಟ್ಟೆ ತೆಗೆದ್ಬಿಟ್ಟು ಇದರಲ್ಲೇ ಮಾಡೋಣ ಅಂಥೇಳಿ. ಮನೆ ಖಾಲಿ ಮಾಡುವಾಗ ಈ ಪಾತ್ರೆದು ಹ್ಯಾಂಡಲ್ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಹೊಸ ತೊಗೋಬೇಕು. ಅಲ್ಲಿವರೆಗೂ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಹಳೆ ಸೋಫಾ ಕೊಟ್ಬಿಟ್ವಾ, ನಮಗೆ ಹೊಸ ಸೋಫಾ ಬೇಕಾಗಿತ್ತು. ಸೋಫಾ ಇಲ್ಲದೆ ಕುತ್ಕೊಳೋಕ್ಕೆ ಆಗಲ್ಲ. ಒಂಥರ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಕುತ್ಕೊಳ್ಳೋದಕ್ಕೆ. ಅದು ಹೇಗೆ ಕುತ್ಕೊಳ್ತಾ ಇದ್ವು ಮುಂಚೆ ಅಂತ ಅನಿಸುತ್ತೆ. ಅವಾಗೆಲ್ಲ ಸೋಫಾ ಇರಲಿಲ್ಲ ಅಲ್ಲ, ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಸೋಫಾ ಇರಲಿಲ್ಲ. ಅವಾಗ ಚೇರ್ ಇತ್ತು, ಇಲ್ಲ ಕೆಳಗೆ ಕುತ್ಕೊತಾ ಇದ್ವಿ.
ಇವಾಗ ಸೋಫಾ ಅಭ್ಯಾಸ ಆಗಿಬಿಟ್ಟು ಕೆಳಗೆ ಕುತ್ಕೊಳ್ಳೋಕ್ಕೆ ಆಗಲ್ಲ, ಟಿ ವಿನೇ ನೋಡೋದು ಬಿಟ್ಬಿಟ್ಟಿದ್ದೀನಿ ನಾನು. ಒಂದು ರೂಮಲ್ಲಿ ಹಾಸಿಗೆ ಮೇಲೆ ಕುತ್ಕೋಬೇಕು, ಇಲ್ಲ ಅಂತ ಅಂದರೆ ಹೊರಗಡೆ ಕಾರ್ಪೆಟ್ ಮೇಲೆ ಮಲ್ಕೋಬೇಕು, ಇಲ್ಲ ಗೋಡೆಗೆ ಹೊರ್ಕೊಂಡು ಕುತ್ಕೋಬೇಕು. ಒಂಥರ ಹಿಂಸೆ ಆಗುತ್ತೆ. ಹಂಗಾಗಿ ಸೋಫಾ ನೋಡೋಣ ಅಂತ ನೋಡಿದ್ದೀವಿ, ಆರ್ಡರ್ ಕೂಡ ಕೊಟ್ಟಿದ್ದೀವಿ. ಇನ್ನೇನು ಬರ್ಬೋದು ಈ ವೀಕಲ್ಲಿ. ಒಂದು ಸೋಫಾ ನಮ್ಗೆ ಇಷ್ಟ ಆಗಿತ್ತು, ಅದನ್ನು ನಾನು ನೋಡಿದ್ದೆ. ಬಟ್ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ರಲ್ಲ ಅಳತೆ ತೊಗೊಳೋದಕ್ಕೆ, ಅವಾಗ ಅವ್ರದ್ದು ಏನಂತ ಹೇಳಿದ್ರು ಅಂದರೆ ಅವ್ರ ಹ್ಯಾಂಡಲ್ ಅದು ಸ್ವಲ್ಪ ವೈಡ್ ಆಗಿದೆ, ಸೊ ಅದು ಇಲ್ಲಿಗೆ ಫಿಟ್ ಆದರೂ ಕೂಡ ಸ್ವಲ್ಪ ಜಾಸ್ತಿ ಸ್ಪೇಸ್ ತೊಗೊಳುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅನಿಲ್ಗೆ ಅವರು ಬೇರೆ ಫೋಟೋ ಕಳಿಸಿದ್ರಂತೆ, ನಮ್ಮ ಮನೆಗೆ ಸೂಟ್ ಆಗೋ ಥರದ್ದು ಫೋಟೋ ಕಳಿಸಿದ್ರಂತೆ. ಅದರಲ್ಲಿ ಯಾವುದೋ ಒಂದು ಓಕೆ ಮಾಡಿದ್ದಾರೆ ಅನಿಲು. ಸ್ವಲ್ಪ ಕಂಫರ್ಟಬಲ್ ಆಗಿರೋದೇ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ನನಗಿನ್ನೂ ಗೊತ್ತಿಲ್ಲ ಯಾವುದು ಓಕೆ ಮಾಡಿದ್ದಾರೆ ಅಂತೇಳಿ, ಸೋಫಾ ಬಂದಮೇಲೆ ಗೊತ್ತಾಗೋದು. ತೋರಿಸಿದ್ರು ನನಗೆ ಒಂದು 3-4, ನಾನು ಒಂದು ಸೆಲೆಕ್ಟ್ ಮಾಡಿದ್ದೆ, ಅದನ್ನು ಕೊಟ್ಟಿಲ್ಲ ಅಂತೆ, ಬೇರೆ ಯಾವುದೋ ಕೊಟ್ಟಿದ್ದಾರಂತೆ. ಅದು ಯಾವ್ದು ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ, ನೋಡಬೇಕು. ಇನ್ನು ಸೋಫಾ ಬಂದಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ ಹೇಗಿದೆ ಸೋಫಾ ಅಂತೇಳಿ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಸೋಫಾಗೆ. ನಿಜ ನಾವು ಸುಮಾರು ಶಾಪೆಲ್ಲ ವಿಸಿಟ್ ಮಾಡಿದ್ದೀವಿ, ಹೋಮ್ ಸೆಂಟರ್ಗೆ ಹೋಗಿದ್ವಿ, ಐಕಿಯಾಗೆ ಹೋಗಿದ್ವಿ ಸೋಫಾ ಎಲ್ಲ ನೋಡೋದಕ್ಕೆ. ಬಟ್ ಬೆಟರ್ ಆಪ್ಷನ್ ಇಲ್ಲೇ ಅಂತ ಅನ್ನಿಸ್ತು, ಗೊತ್ತಿರೋರೆ ಫ್ರೆಂಡೇ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಇವ್ರ ಹತ್ರನೇ ನಾವು ಆರ್ಡರ್ನ ಕೊಟ್ವಿ. ಸೋಫಾ ಬಂದಮೇಲೆ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಇನ್ನು ಸೋಫಾ ನೋಡೋಕ್ಕೆ ಅಂಥೇಳಿ ನಾವು ಅವ್ರ ಶಾಪ್ಗೆ ಹೋಗಿದ್ವಿ ಒಂದು ಸರಿ. ಮೆಟೀರಿಯಲ್ ಹಾಗೆಯೇ ಯಾವ ಥರ ಬೇಕು ಸ್ಟೈಲು ಅದೆಲ್ಲ ಹೇಳಿದ್ರೆ, ಮತ್ತು ಯಾವ ಕಲರು ಇದಿಷ್ಟು ಹೇಳಿದ್ರೆ ಅವ್ರು ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಸೊ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಈ ಥರ ಬೇಕು ಅಂತ ಹೇಳಿ ನಾನು ನೋಡ್ಕೊಂಡು ಬಂದಿದ್ದೆ. ಆಮೇಲೆ ಅವರು ಒಂದು ಸರಿ ಮನೆಗೆ ವಿಸಿಟ್ ಮಾಡಿದರು, ಅಂದರೆ ನಮ್ಮ ಮನೆಗೆ ಸರಿ ಹೋಗುತ್ತಾ ಅದು ಏನು ಅಂಥೇಳಿ. ಆ ಟೈಮಲ್ಲಿ ಅವ್ರು ಹೇಳಿದರು ಅದೇ ಹ್ಯಾಂಡಲ್ ಸ್ವಲ್ಪ ಇದಾಗುತ್ತೆ ಅಂಥೇಳಿ. ಆಗ ನಾವೇನು ಮಾಡಿದ್ವಿ, ಇನ್ನೊಂದಷ್ಟು ಆಪ್ಷನ್ಸ್ ನೋಡೋಣ ಅಂಥೇಳಿ ಬೇರೆ ಬೇರೆ ಶಾಪ್ ಎಲ್ಲ ವಿಸಿಟ್ ಮಾಡಿದ್ವಿ. ಬಟ್ ಫೈನಲಿ ಅನಿಲ್ಗೆ ಎಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ. ಇವ್ರ ಹತ್ರನೇ ಮಾಡಿಸೋಣ, ಇವರೇ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಫೈನಲಿ ಡಿಸೈಡ್ ಮಾಡಿ ಇವ್ರ ಹತ್ರನೇ ಮಾಡಿಸಿದಂಥದ್ದು. ನಮ್ಮ ಹಳೆ ಸೋಫಾನು ಚೆನ್ನಾಗೇ ಇತ್ತು, ಆದರೆ ಅದು ವುಡ್ಡಿಂದು, ಮತ್ತು ಕುಷನ್ಸ್ ಮಾತ್ರ ಚೆನ್ನಾಗಿತ್ತು ಅದ್ರದ್ದು, ಗೊತ್ತಾ, ತುಂಬ ಸ್ಟ್ರಾಂಗ್ ಆಗಿತ್ತು ಕುಷನ್ಸು. ನಾವೇ ಸ್ಟಿಚ್ ಮಾಡಿಸಿದ್ದದು. ತುಂಬ ಜನ ಅದ್ರದ್ದು ಲಿಂಕ್ ಎಲ್ಲ ಕೇಳ್ತಾಯಿದ್ರಿ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಅಲ್ಲ ಕುಷನ್ಸ್, ಅದು ನಾವೇ ಓನಾಗಿ ಸ್ಟಿಚ್ ಮಾಡಿಸಿದಂಥ, ತುಂಬ ಗಟ್ಟಿ ಇತ್ತು. ಎಷ್ಟೇ ಕುತ್ಕೊಂಡ್ರೂ ಅದು ಅಷ್ಟು ಒಳಗೆ ಹೋಗಿರಲಿಲ್ಲ, ತುಂಬ ಚೆನ್ನಾಗಿತ್ತು ಮಾತ್ರ. ಅದೂ ನಮಗೆ ಇಷ್ಟ ಆಗಿತ್ತು. ನಾವು ಅಂದ್ಕೊಂಡ್ವಿ ಇಲ್ಲಿಗೆ ಬಂದು ಅದನ್ನು ಸೇಲ್ ಮಾಡಿದ್ಮೇಲೆ ಅಂದ್ಕೊಂಡ್ವಿ, ಅಯ್ಯೋ ಇದ್ದಿದ್ರೆ ಅದೇ ಸಾಕಾಗಿತ್ತು, ಇನ್ನು ಯಾವುದೋ ಬೇಡವಾಗಿತ್ತು ಅಂತ ಎಷ್ಟು ಸರಿ ಮಿಸ್ ಮಾಡ್ಕೊಂಡ್ವಿ ಹಳೆ ಸೋಫಾನ ನಿಜವಾಗ್ಲೂ. ಇನ್ನು ಇವಾಗ ಇಲ್ಲಿ ನಾನು ಚಿಕನ್ನು ತರಿಸಿದ್ನಲ್ಲ ಅನಿಲ್ಗೆ ಅಂಥೇಳಿ, ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ, ರೋಸ್ಟ್ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಪೆಪ್ಪರು, ಹಾಗೆಯೇ ಒಂಚೂರು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆ ಒಂಚೂರು ಲೆಮನು, ಇಷ್ಟೂ ಆ್ಯಡ್ ಮಾಡಿ ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಬಿಟ್ರೆ ಅವ್ರು ಬಂದುಬಿಟ್ಟು ಅದನ್ನು ತಿನ್ಕೊತಾರೆ. ಒಂದು ಸ್ವಲ್ಪ ಮುದ್ದೆ, ಒಂದು ಸ್ವಲ್ಪ ಚಿಕನು, ಮೊಟ್ಟೆ ಏನು ತಿನ್ನಲ್ಲ, ಚಿಕನ್ ಇದ್ದರೆ ಮೊಟ್ಟೆ ಏನು ತಿನ್ನೋದಿಲ್ಲ. ಇನ್ನು ಸೋಫಾ ಇದೇನೆ ನಾವು ನೋಡಿದಂಥದ್ದು. ನನಗಿದು ತುಂಬ ಇಷ್ಟ ಆಗಿತ್ತು. ಹ್ಯಾಂಡಲ್ ಸ್ವಲ್ಪ ವೈಡ್ ಆಗಿತ್ತಲ್ವ, ರೆಸ್ಟ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಒಂದು ಇಂಟೆನ್ಷನಲ್ಲಿ ನೋಡಿದ್ದು. ಬಟ್ ಇಲ್ಲಿಗೆ ಸ್ವಲ್ಪ ವೈಡ್ ಆಗುತ್ತೆ ಅಂಥೇಳಿ ಬೇರೆ ಥರ ನೋಡಿದ್ದಾರೆ. ಇವಾಗ ನೋಡೋಣ ಹೇಗಿರುತ್ತೆ ಅಂಥೇಳಿ. ಇನ್ನು ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.